ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದ್ರ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನಲ್ಲಿ ಗ್ಯಾಸ್ ಸಿಲಿಂಡರ್ ವದಂತಿಗೆ ಕಿವಿಗೊಟ್ಟು ಗಾಬರಿಯಾದ ಜನತೆ. ಬೆಳಗ್ಗೆ 4 ಗಂಟೆಯಿಂದಲೇ ಸಿಲಿಂಡರ್ಗಾಗಿ ಸರತಿ ಸಾಲಿನಲ್ಲಿ ನಿಂತ ಗ್ರಾಹಕರು. ಸಿಲಿಂಡರ್ ಲಭ್ಯವಿದೆ, ಯಾರೂ ಸುಳ್ಳು ವದಂತಿಗಳಿಗೆ ಕಿವಿಗೊಡಬಾರದೆಂದು ಗ್ಯಾಸ್ ಏಜೆನ್ಸಿಯವರಿಂದ ಸ್ಪಷ್ಟನೆ. ಜಿಲ್ಲಾ ಪಂಚಾಯತ್ನಲ್ಲಿ ಜರುಗಿದ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಲು ಕರೆದ ಮುಂಜಾಗ್ರತಾ ಸಭೆ. ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಕ್ರಮ ವಹಿಸಿ, ಸಮಸ್ಯೆ ಕಂಡುಬಂದ 24 ತಾಸು ಒಳಗಡೆ ಸಮಸ್ಯೆ ಬಗೆಹರಿಸಬೇಕು. ಸಚಿವ ಈಶ್ವರ್ ಬಿ ಖಂಡ್ರೆ ಅಧಿಕಾರಿಗಳಿಗೆ ಖಡಕ್ ಸೂಚನೆ. ಬೀದರ್ ತಾಲೂಕಿನ ಅಷ್ಟೂರು ಗ್ರಾಮದಲ್ಲಿ ಜರುಗುತ್ತಿರುವ ಭಾವೈಕ್ಯತೆಯ ಅಲ್ಲಮ ಪ್ರಭು ಜಾತ್ರಾ ಮಹೋತ್ಸವ. ಅಷ್ಟೂರು ಕಡೆಗೆ ಹರಿದು ಬರುತ್ತಿರುವ ಜನಸಾಗರ. ಅಲ್ಲಾ ಮತ್ತು ಪ್ರಭುವಿನ ಸಮಾಗಮವೇ ಅಲ್ಲಮ ಪ್ರಭು ಜಾತ್ರೆ ಎನ್ನುವ ಪ್ರತೀತಿ. ಜಾತ್ರೆ ಪ್ರಯುಕ್ತ ವಿವಿಧ ಚಟುವಟಿಕೆಗಳು. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಬೀದರ್ ಜಿಲ್ಲೆಯ ಔರಾದ್ ಬಿ ಪಟ್ಟಣದಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಇದೆ ಎಂದು ವದಂತಿ ಹಬ್ಬಿರುವಂಥ ಪ್ರಯುಕ್ತವಾಗಿ ಬೆಳಿಗ್ಗೆ 4 ಗಂಟೆಯಿಂದಲೇ ಗ್ಯಾಸ್ ಸಿಲಿಂಡರ್ ಏಜೆನ್ಸಿ ಅಂಗಡಿಗಳ ಮುಂದೆ ಸಾರ್ವಜನಿಕರು ತಮ್ಮ ಖಾಲಿ ಸಿಲಿಂಡರ್ಗಳೊಂದಿಗೆ ಸಾಲಾಗಿ ಕುಳಿತ ಘಟನೆಯೊಂದು ನಡೆದಿದೆ. ಈ ಕುರಿತು ನಮ್ಮ ಔರಾದ್ ತಾಲೂಕಿನ ಸುದ್ದಿ ಸಮಯ ವರದಿಗಾರರಾಗಿರುವಂತಹ ರಾಜಯ್ಯ ಸ್ವಾಮಿಯವರು ಜನತೆಗೆ ಮಾತನಾಡಿಸಿದಾಗ, ಸಿಲಿಂಡರ್ ಲಭ್ಯತೆ ಇಲ್ಲ ಎನ್ನುವ ಸುದ್ದಿ ಕೇಳಿ ಬಂದ ತಕ್ಷಣ ಸಹಜವಾಗಿಯೇ ನಾವು ನಸುಕಿನ ಜಾವದಿಂದ ಗ್ಯಾಸ್ ಏಜೆನ್ಸಿ ಮುಂದೆ ನಿಂತಿದ್ದೇವೆ ಎಂದು ಜನ ಹೇಳಿದರು. ಪುನಃ ಗ್ಯಾಸ್ ಏಜೆನ್ಸಿಯವರೊಂದಿಗೆ ಒಂದು ಮಾಲೀಕರೊಂದಿಗೆ ಮಾತನಾಡಿಸಿದಾಗ, ಇದೊಂದು ಸುಳ್ಳು ವದಂತಿಯಾಗಿದೆ, ಗ್ಯಾಸ್ ಸಂಪೂರ್ಣ ಲಭ್ಯವಿದೆ, ಸ್ಟಾಕ್ ಕೂಡ ಬರ್ತಾ ಇವೆ. ಜನರ ಒಂದು ಸುಳ್ಳು ಮಾತುಗಳಿಗೆ, ಗಾಳಿ ಮಾತುಗಳಿಗೆ ಜನತೆ ಯಾವುದೇ ಕಾರಣಕ್ಕೂ ಕೂಡ ಒಂದು ಕಿವಿಗೊಡಬಾರ್ದು, ಗಾಬರಿ ಆಗಬಾರ್ದು. ಎಲ್ಲರಿಗೂ ಕೂಡ ಪ್ರತಿನಿತ್ಯದಂತೆ ಸಿಲಿಂಡರ್ ಸಿಗಲಿದೆ. ಜನರು ಕೂಡ ಸಿಲಿಂಡರ್ಗಳನ್ನು ಮುಂಗಡವಾಗಿ ಸ್ಟಾಕ್ ಮಾಡಿ ಇಟ್ಕೊಳ್ಳಬಾರ್ದು. ಎಲ್ಲರಿಗೂ ಲಭ್ಯತೆ ಆಗೋ ಥರವಾಗಿ ನಾವೆಲ್ಲರಿಗೂ ಕೂಡ ಕೊಡ್ತಾ ಇದ್ದೇವೆ. ನೀವು ಕೂಡ ನಮಗೆ ಸಹಕಾರ ಕೊಡಿ. ಯಾವುದೇ ಸುಳ್ಳು ಮಾತುಗಳಿಗೆ, ಗಾಳಿ ಮಾತುಗಳಿಗೆ, ವದಂತಿಗಳಿಗೆ ಕಿವಿಗೊಡಬೇಡಿ ಅನ್ನುವಂತಹ ಒಂದು ಸ್ಪಷ್ಟನೆಯನ್ನು, ಅಭಯ ಹಸ್ತವನ್ನು ಗ್ಯಾಸ್ ಸಿಲಿಂಡರ್ ಮಾಲೀಕರು ಜನತೆಗೆ ಕೊಟ್ಟರು. सिलेंडर वास्ते कितने बजे आए तुम? 4 बजे आए। अभी तक अभी तक नहीं आए। कल आके गए 4 बजे हम। अभी तक उन नहीं आए। कब सुबह? रोजे का महीना है, रात में हमको गैस सिलेंडर नहीं रहने की वजह से डबल आके पड़ना पड़े। हाँ, 4 बजे आके बैठे यहाँ? हाँ, 4 बजे से बैठे हम। अब 8 बजे हो गया, अभी तक कोई भी नहीं है? अभी कोई नहीं आया। अभी तक इंतजार में हम। पब्लिक दुनिया का ठहरे हुए हैं यहाँ पर। अभी नहीं आए लोग? अभी नहीं आए लोग। पूरे लोग यहाँ पर ठहर के गैस सिलेंडर नहीं बोलते। तुम्हारा नाम क्या है? नाम जलील साहब। और ಎಷ್ಟು ಗಂಟೆಗೆ ಬರ್ತೆ ಅಂತ ಹೇಳಿರ? ಅವ್ರು ಬೆಳಿಗ್ಗೆ 7 ಗಂಟೆ ಬರ್ತಾರೆ. 7 ಗಂಟೆ ಬರ್ತಾಂದ ಜನ ಎಲ್ಲ 4 ಗಂಟೆ ಬಂದು ನಿಂತಾರೆ. ಹಾಂ, 4 ಗಂಟೆ ಬಂದಿವ್ರಿ. ಮುಂಜಾನೆ ಎಷ್ಟಕ್ಕೆ ಬಂದ್ರಿ ನೀವು? ನಾವು 4 ಗಂಟೆ ಬಂದಿವಿ ಅಂತ. 4 ಗಂಟೆ ಬಂದು ನಿಂತೀರಿ? ಹೌದು. ಆದ್ರೆ ಇಲ್ಲಿ ತನಕ ಬಂದಿಲ್ಲ ಅವರು? ಟೈಮ್ ಎಷ್ಟಾಗಿದೆ? 8:08 ಆಗ್ಯದ್ರಿ. 8:08 ಆಗ್ಯದ. ನಿಮ್ಮ ಹೆಸರು? ನಮ್ಮ ಹೆಸರು ಕಂಟಪ್ಪ ಅಂತ ಹೇಳಿ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಮಚ್ಚೇಂದ್ರ ಮೇತ್ರಿ ಅಂತ. ಹಾಂ. ಇಷ್ಟು ಮಂದಿ ನಾವು. ಅವ್ರು ನಿನ್ನೆ ಬಂದು ಮಾತಾಡಿ ಹೋಗಿವಿ. ಮಾತಾಡಿ ಹೋದ್ರು ಕೂಡ ಅವ್ರು ಬರ್ತಾ ಇಲ್ಲ. ಒಟ್ಟು ಇನ್ನೂ ಬಂದಿಲ್ಲ? ಬಂದಿಲ್ಲ. ಜನರಿಗೆ ತೊಂದರೆ ಕೊಡೋದೇ ಕೆಲಸ ನಡೆಸ್ತಾರೆ ಅವರು. ಬಟ್ ಜನರಿಗೆ ಅವ್ರಿಗೆ ಏನೂ ತೊಂದರೆ ಮಾಡ್ತಾ ಇಲ್ಲ. ಮುಂಜಾನೆ 4 ಗಂಟೆಗಳಿಂದ 5 ಗಂಟೆಲಿಂದ ಗುರುದಾಳ ಮಾಡ್ತಾ ಇದ್ದಾರೆ. ಈಗ ಇದು ಸಿಲಿಂಡರ್ ಬಗ್ಗೆ ಜನರಿಗೆ ಏನು ಹೇಳ್ತೀರಿ? ನಮಗೂ ಗೌರಿ ಭಾರತ್ ಗ್ಯಾಸ್ ಏಜೆನ್ಸಿ ಮಾಡ್ತೀವಿ ನಾವು.
ಸಿಲಿಂಡರು ಶಾರ್ಟೇಜ್ ಇಲ್ಲ, ಸಿಲಿಂಡರು ಸ್ಟಾಕ್ ಅವ ನಂಬಲು ಏನು ಇಷ್ಟು ಗರ್ಭಡಿ ಮಾಡಿ ಅವಶ್ಯಕತೆ ಇಲ್ಲ. ಅಪವಾಗಿ ಕಡಿದು ಇಷ್ಟು ಮಂದಿ ಗುರ್ದಾಳಿ ಮಾಡ್ತಾ ಇದೆ. ಅದರ ಕಡೆಯಿಂದ ನಂಬಲ್ಲಿ ಸ್ಟಾಕ್ ಫುಲ್ ಸ್ಟಾಕ್ಸ್ ಇದೆ. ಏನು ಆಟಿಗೆ OTP ದೊಡ್ಡ ತಾಂತ್ರಿಕ ಇದ್ದ ಕಡೆದು ಅದರ ಕಡೆಯಿಂದ ಪ್ರಾಬ್ಲಮ್ ಆಗ್ತಾ ಇದೆ. ಬೇರೆ ಏನು ಬಿ ಶಾರ್ಟೇಜ್ ಬಂದರೆ ಇಲ್ಲ ಏನಿಲ್ಲ, ಎಲ್ಲರಿಗೂ ಸಿಲಿಂಡರ್ ಸಿಗ್ತದೆ. ಅಷ್ಟು ಗುರ್ದಾಳಿ ಮಾಡ್ಕೋಬೇಕು ಜರುರತೆ ಇಲ್ಲ. ಅಲ್ಲ ಇವರು ಏನು ನೀವು ಹೇಳತ್ರಿಲ್ಲ ಮುಂದೆ ಜಲ್ದಿ ಬಂದ್ರೆ ಸಿಗ್ತಾಯಿಲ್ಲ ಸಿಗಲ್ಲ ಅಂಬದ್ರಲ್ಲಿಂದ ಜನ ಅಡ್ಡೋಡ್ದಾಗ ಎಲ್ಲ ಅಫೋ ಒಬ್ಬರು ನೋಡಿ ಒಬ್ಬರು ಕೇಳಿ ಒಬ್ಬರು ಉಳಿದು ಅಫೋ ಮಾಡ್ಯಾವ. ಅಫೋ ಮಾಡಿದ್ರೆ ನಮ್ಮಲ್ಲಿ ಸ್ಟಾಕ್ ಫುಲ್ ಇದೆ, ನಮ್ಮ ಸ್ಟಾಕ್ ಕಡಿಮೆ ಇಲ್ಲ. ಸಿಲಿಂಡರ್ ಸಿಗಲ್ಲ ಅಂತೇಳಿ ಮಂದಿ ಬೆಳಗ್ಗೆ ನಿಂತು ಹೊರಟಿಲ್ಲ. ಇನ್ನ 500 ನಮ್ಮ ಒಂದು ಗಾಡಿ ಹೊಂಟದ. ರಾತ್ರಿನೇ ಒಂದು ಗಾಡಿ ಬಂದ, ಮತ್ತು ನಿನ್ನಿಂದ ಒಂದು 200-300 ಸಿಲಿಂಡರ್ ಮತ್ತೆ ಸ್ಟಾಕ್ ಇದೆ. ನಮ್ಮ ಟೋಟಲ್ 1000 ಸಿಲಿಂಡರ್ ಸ್ಟಾಕ್ ಇದೆ. ಮತ್ತೆ ಈಗ ಮತ್ತೆ ಗಾಡಿ ಮತ್ತೆ ಈಗ ರಾತ್ರಿ ಇದು ನಡೆದಲ್ಲ, ಇದು ಸಲುವಾಗಿ ಜನ ಸಿಲಿಂಡರ್ ಸಿಗ್ತಾವ ಇಲ್ಲ ಅಂತ ಹೇಳಿ ಬಿಲ್ಕುಲ್ ಹಲವೊಬ್ಬರಿಗೂ ಸಿಗ್ತದ. ನೀವು ಗರ್ಬಡ್ ಮಾಡ್ರಿ, 2 ಸಿಲಿಂಡರ್ ಇದ್ದು ನೋಡಿ ಮತ್ತೆ ಬಂದೇವ್ರಿ. ಸಿಂಗಲ್ ಸಿಲಿಂಡರ್ ಇದು ಒಯ್ರಿ ನೀವು. ಸಿಲಿಂಡರ್ ನಂಬರ್ ಸ್ಟಾಕ್ ಇದೆ. ಸಿಲಿಂಡರ್ ಬಗ್ಗೆ ಏನು ಬಿ ತೊಂದರೆ ಇಲ್ಲ. ಸಿಲಿಂಡರ್ ಎಲ್ಲರಿಗೂ ಸಿಗ್ತಾವೆ. 100% ಸಿಲಿಂಡರ್ ಸಿಗ್ತಾವೆ ನಮ್ಮಲ್ಲಿ. ಜನ ಅದರ ನೀವು ಈ ರೀತಿ ಹೇಳೋದ್ರಿಂದ ಜನ ಗುರ್ದಾಳ ಮಾಡ್ತದೆ ಜಾಸ್ತಿ. ಅದೇ ಜನ ಕಡೆಯಿಂದ ಪ್ರಾಬ್ಲಮ್ ಆಗ್ತದ, ಸಿಲಿಂಡರ್ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ಲ. ಸರ್ ನಿಮ್ಮ ಹೆಸರು? ಪಾಂಡುರಂಗ ಪಾಟೀಲ್. ಯಾವರು? ಗಣೇಶ್ಪುರ. ಇದು ಏಜೆನ್ಸಿ ಭಾರತ್ ಗ್ಯಾಸ್. ಥ್ಯಾಂಕ್ ಯು ಸರ್. ಗ್ಯಾಸ್ ಸಿಲಿಂಡರ್ ಬಗ್ಗೆದಾಗ ಜನ ಮುಂಜಾನೆ 4 ಗಂಟೆಲಿಂದ ಲೈನ್ ಹಚ್ಚಿದ, ಇದಕ್ಕೆ ನೀವೇನು ಹೇಳ್ತೀರಿ? ನೋಡ್ರಿ, ಇವರು ಏನು ಏಜೆನ್ಸಿ ಅದ್ರಲ್ಲಿ ಕೊಡೋ ಡಿಸ್ಟ್ರಿಬ್ಯೂಟರು ಅವ್ರು ಸರಿಯಾಗಿ ಟೈಮ್ ಹೇಳ್ಬೇಕು ಕಸ್ಟಮರಿಗೆ. ಅವ್ರು ಕಸ್ಟಮರಿಗೆ ಹೇಳ್ತಾ ಇಲ್ಲ. ಇನ್ನು 7 ಗಂಟೆಗೆ ಮುಂಜಾನೆ ಬರೀ ನಾವು ಕೊಡ್ತೇವೆ ಅಂತಂದ್ರೆ 7 ಗಂಟೆಗೆ ಬಂದ್ರೆ ಲೈನ್ ಹಾಕೊಂಡು ಮತ್ತೆ ಸಿಗಂಗಿಲ್ಲ. ಈ ಥರ ಲೈನ್ ಜನ ಅಂತಂದ್ರೆ ಸಮೂಹ ಆಗ್ಯದ ಎಲ್ಲ. ಈಗ ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ನಡುವೆ ಯುದ್ಧ ನಡುವೆ ಭಯಭೀತ ಆಗ್ಯಾರ ಜನರು. ಅಪ್ಪದ ಸಿಲಿಂಡರ್ ಬಹಳಷ್ಟು ಇವೆ. ಈಗ ರಾತ್ರಿ ನಾನು ನ್ಯೂಸ್ ಕೇಳಿದೆ, ಜಿ ನ್ಯೂಸ್ನಲ್ಲಿ 2 ಟ್ಯಾಂಕರ್ ಇರಾನ್ಲಿಂದ ಬಿಟ್ಟಾರ ನಮ್ದು ಭಾರತ ದೇಶಕ್ಕೆ ಸಿಲಿಂಡರ್ ಟ್ಯಾಂಕರ್. ಅಸಲಕ್ಕೆ ಅಪ್ಪ ಅದ್ರಿ ಖಾಲಿ ಏನಿಲ್ಲ, ಫುಲ್ ಅದ. ಯಾಕಂದ್ರೆ ಜನರೇ ಅಂತಂದ್ರೆ ಖಾಲಿ ಒಂದು ಸಿಲಿಂಡರ್ ಇತ್ತಂದ್ರೆ ಅದು ಸಿಗ್ತದೋ ಇಲ್ಲೋ, ನಾಳೆ ಯುದ್ಧ ನಡೀತದ ಮತ್ತೆ ಸಿಗ್ತದಿಲ್ಲ ಅಂತ ಅಪ್ಪಲಿಂದ ಅದು ಬಂದು ತುಂಬ್ಕೊಳತ್ತಾರೆ. ಹೆಚ್ಚು ಜನ ಮಾಡ್ಕೊಳತ್ತಾರ ಜನರು. ಮತ್ತೆ ದುಕಾನ್ ಎಷ್ಟು ಬಿಟ್ರು ಅಂತ ಕರೆಕ್ಟ್ ಟೈಮಿಗೆ ಹೇಳಲ್ರು. ಟೈಮಿಗೆ ಹೇಳ್ಬೇಕದು. ಟೈಮಿಗೆ ಹೇಳಿದ್ರೆ ಈ ಜನ ಸಮ ಆಗುತ್ತೆ. ಅವರು ಚೆನ್ನಾಗಿ ಡಿಸ್ಟ್ರಿಬ್ಯೂಟರ್ ಮಾಡ್ಬೇಕು ಏಜೆನ್ಸಿದವರು. ಏಜೆನ್ಸಿದವ್ರು ಹೇಳ್ತಾರೆ ಮುಂಜಾನೆ 7 ಗಂಟೆಗೆ ಬಂದ್ರೆ ಸಿಗ್ತಲ್ಲ ಸಿಗಲ್ಲ ಅಂತ ಹೇಳ್ತಾರಲ್ಲ. ತಪ್ಪದರಿ ಹಂಗೆಲ್ಲ ಹೇಳಿ ಮತ್ತೆ ಜನ ಹೆಚ್ಚಿಗೆ ಮಾಡ್ಕೊತಾ ಇದ್ದಾರೆ. ಅದು ಕರೆಕ್ಟ್ 8 ಗಂಟೆಗೆ ಅಂದ್ರೆ 8 ಗಂಟೆಗೆ ಜನರಿಗೆ ಹೇಳಬೇಕು. ಅವಾಗ ಕೊಟ್ಟರು ಜನರು ತಾನೇ ಹೋಯ್ತಾವೆ. ಒಮ್ಮೆ ಈಗ 7 ಗಂಟೆಲಿಂದ ಮತ್ತೆ ರಾತ್ರಿ ತಕ ಅಂತಂದ್ರೆ ಇದೇ ಜನ ಈಗ ಸಿಗ್ತದ ಆಗ ಸಿಗ್ತದ. ಸಮಯ ಹೇಳಿದ್ರು ಒಂದು ಸಮಯಕ್ಕೆ ತರೇವಲ್ರಿ. ಈಗ ಸಮಯ ಹೇಳ್ದಂದ್ರೆ ಮತ್ತೆ ರಾತ್ರಿ ಸಾಯಂಕಾಲ ಸಮಯಕ್ಕೆ ತಂದ್ರೆ ಅದೇ ಹಂಗೆ ಜನ ಹೆಂಗೆ ನಿಂದಿರ್ತಾರೆ. ಈಗ ಕೆಲವೊಂದು ಜನ ಸಮೂಹ ಆಗ್ತಾ ಇದೆ. ಈಗ ಕೆಲವೊಂದು ಜನ ಮುಂಜಾನೆ 4 ಗಂಟೆಲಿಂದ ಲೈನ್ ಹಚ್ಚಾರ. ಹೌದು. ಆದ್ರೆ ಇವರು 8 ಗಂಟೆಗೆ ಬಂದು ಅದೇ ರೀ ಇವ್ರು ಹೇಳೋದು ತಪ್ಪತೈತಿ. ಡಿಸ್ಟ್ರಿಬ್ಯೂಟರ್ ಸರಿ ಅವ್ರು ಯಾವಾಗ ಬರ್ತಾವ ಸಿಲಿಂಡರ್ ಇವ್ರಿಗೂ ಗೊತ್ತಾಗ್ತದೋ ಇಲ್ಲೋ. ಖರೆ ಇವ್ರು ಹೇಳೋದು ಸುಳ್ಳು ಆಗ್ತಾ ಇದೆ. ಮತ್ತೆ ಇವ್ರ ಬಳಿ ಸಿಲಿಂಡರ್ ಇದ್ದಾಗ ಜನರಿಗೆ ಆಶ್ವಾಸನೆ ಕೊಡ್ಬೇಕಲ್ಲ. ಸುಳ್ಳು ಹೇಳ್ತದ್ರಿ. ಏನ್ ಮಾಡೋಣ, ಜನ ಏನ್ ಮಾಡ್ಬೇಕು ಪಾಪ. ಮನ್ಯಾಗ ಇಲ್ಲೋಯ್ತಂದ್ರೆ ತಂದು ತುಂಬ್ಕೊಳತ್ತಾರ. ಈಗ ಅದು ಇವ್ರದ್ದು ಭಯಭೀತ ಆಗ್ಯದ. ಖಾಲಿ ಅಪ್ಪ ಅದ ಸಿಲಿಂಡರ್ ದೇಶದಲ್ಲಿ ಕಡಿಮೆ ಇಲ್ಲ. ದೇಶದಲ್ಲಿ ಯಾವುದೂ ಸಿಲಿಂಡರ್ ಕಡಿಮೆ ಇಲ್ಲ. ಸಿಗ್ತದೋ ಇಲ್ಲ ನಾವು ಸಿಗ್ತದೋ ಇಲ್ಲ ಅಂತ ಈಗ ಭಯಭೀತಿಲಿಂದ ಈ ಥರ ಜನ ಗಾಬರಿ ಆಗ್ಯಾರ. ಇವ್ರು ಹೇಳೋದು ಸರಿ ಹೇಳ್ಬೇಕು ದುಕಾನ್ದ ಡಿಸ್ಟ್ರಿಬ್ಯೂಟರ್. ಅವರು ನಿನ್ನೆ ಏನು ಹೇಳಿದ್ರು 7 ಗಂಟೆಗೆ ಬಂದ್ರೆ ಸಿಗ್ತಾ ಇಲ್ಲ ಸಿಗಲ್ಲ. ನೀನು 7 ಗಂಟೆಗೆ ಬಂದು ನೀನು 7 ಗಂಟೆಗೆ ಜನ ಎಲ್ಲ ಬಂದ್ರು ಅಂದ್ರೆ ಮತ್ತೆ ಸಿಕ್ಕಿಲ್ಲ. ಮತ್ತೆ ಇವತ್ತಿಂದು ನಿನ್ನಿಂದು ಜನ ಇವತ್ತೇ ಈಗ ಸಮಯದಲ್ಲಿ ಬೀಡ್ ಆಗ್ತದೆ, ಸಮೂಹ ಆಗ್ತಾ ಇದೆ. ಇನ್ನು 8, 9:30, 10 ತನ ಆಗ್ತಾ ಇದೆ. ಅದ್ರ ಸಲುವಾಗಿ 11 ತನ ಕ್ಲೋಸ್ ಆಗ್ಯದ ಅಂತ ಹೇಳಿದ್ರು ಎಲ್ಲ ಜನಕ್ಕೆಲ್ಲ. ತಪ್ಪು ಹೇಳ್ತಾ ಇದ್ದಾರೆ. ಡಿಸ್ಟ್ರಿಬ್ಯೂಟರ್ ಕರೆಕ್ಟ್ ಹೇಳ್ಬೇಕಲ್ಲ. ಮೇಲಿಂದ ಕೇಳ್ಕೊಂಡು ಹೋಗ್ಬೇಕು ಯಾವಾಗ ಬರ್ತಾರೆ ಸಿಲಿಂಡರ್. ಇವ್ರು ತಪ್ಪದ. ಇವ್ರು ಮ್ಯಾನೇಜ್ ಮಾಡ್ಬೇಕು ಸರಿ. ಕನ್ಸ್ಯೂಮರಿಗೆ ಯಾವ ಥರ ಕೊಡ್ಬೇಕು ಸಿಲಿಂಡರ್, ಯಾವ ಥರ ಡಿಸ್ಟ್ರಿಬ್ಯೂಟರ್ ಮಾಡ್ಬೇಕು, ಇವ್ರಿಗೆ ನಾಲೆಜ್ ಇರ್ಬೇಕು. ಅದೆಲ್ಲ ಖಾಲಿ ಇದು ಮತ್ತೆ ನಾಳೆ ಇವತ್ತು ಮುಂಜಾನೆ ಹೇಳಿದ್ರೆ ನಾಳಿನ ತನಕ ಅದು ಮುಂಜಾನೆ ಒಂದೇ ಸಲ ಹೇಳ್ಕೊತ ನೋಡ್ತಾರೆ. ಅದು ಜನ ಬೀಡ್ ಆಗ್ತಾ ಇದೆ. 2 ದಿನದ ಜನ ಒಂದೇ ಸಮಯದಲ್ಲಿ ಬರ್ತಾ ಇದ್ದಾರೆ. ಅದಕ್ಕೆ ಬೀಡ್ ಆಗ್ತಾ ಇದೆ. ಖಾಲಿ ಅಪವಾದ. ಏನು ಸಿಲಿಂಡರ್ ಕಡಿಮೆ ಇಲ್ಲ ನಮ್ಮ ದೇಶದಲ್ಲಿ. ನಮ್ಮ ಬಲಿಷ್ಠ ಸರ್ಕಾರ ಇದೆ. ಯಾವುದೇ ಸಿಲಿಂಡರ್ ಕಡಿಮೆ ಇಲ್ಲ. ರಾತ್ರಿ 2 ಟ್ಯಾಂಕರ್ ಬಿಟ್ಟಿದ್ದಾರೆ ಹೇಳಲ್ಲಿ. ನಿಮ್ಮ ಹೆಸರು? ನನ್ನ ಹೆಸರು ರಾಜ್ಕುಮಾರ್ ನಾಯ್ಕ್. ನಾನು ಯೋಗಾಚಾರ್ಯ. ಇನ್ನು ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಒಂದು ಸಮಸ್ಯೆ ಆಗದಂತೆ ಅಗತ್ಯ ಕ್ರಮವನ್ನು ಒಂದು ಕೈಗೊಳ್ಳಬೇಕು ಅನ್ನುವಂಥ ಮಾತನ್ನು ಅರಣ್ಯ ಜೀವಿಶಾಸ್ತ್ರ ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಅವರು ಸೂಚನೆಯನ್ನು ಕೊಟ್ಟರು. ಅವರು ಶನಿವಾರ ಜಿಲ್ಲಾ ಪಂಚಾಯತ್ನ ಒಂದು ಕಚೇರಿ ಸಭಾಂಗಣದಲ್ಲಿ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವ ಸರಿದೂಗಿಸುವಂಥ ಸಂಬಂಧ ಕೈಗೊಳ್ಳಬೇಕಾದ ಮುಂಜಾಗೃತಾ ಕ್ರಮಗಳ ಕುರಿತು ಒಂದು ಕರೆದ ಸಭೆಯ ಒಂದು ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡ್ತಾರೆ. ಔರಾದ್ ಮತ್ತು ಭಾಲ್ಕಿ ಬೇರೆ ಬೇರೆ ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗಬಹುದು ಎಂದು
ಎಂದು ಇಲಾಖೆ ಅಧಿಕಾರಿಗಳು ವರದಿ ಕೂಡ ನೀಡಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಸಿದ್ಧತೆಗಳನ್ನು ಅಧಿಕಾರಿಗಳು ಮಾಡಿಕೊಳ್ಳಬೇಕು. ಈಗಾಗಲೇ ಮಾಡಿಕೊಡಲಾಗಿದೆ. ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದ 24 ತಾಸುಗಳ ಒಳಗಡೆಯೇ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ಕೂಡ ಈಶ್ವರ್ ಖಂಡ್ರೆ ಅವರು ಕೊಡ್ತಾರೆ. ಜಿಲ್ಲೆಯ ತಾಂಡಾ, ಹಟ್ಟಿ ಪ್ರದೇಶ ಸೇರಿದಂತೆ ಎಲ್ಲಿಯೂ ಕೂಡ ಕುಡಿಯುವ ನೀರಿನ ತೊಂದರೆ ಸಮಸ್ಯೆ ಆಗದಂತೆ ನೋಡ್ಕೋಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಈಶ್ವರ್ ಖಂಡ್ರೆ ಅವರು ಅಧಿಕಾರಿಗಳಿಗೆ ಕೊಡ್ತಾರೆ. ಗೃಹ ಬಳಕೆಯ ಸಿಲಿಂಡರ್ಗಳು ವಿತರಿಸಲಾಗ್ತಾ ಇದ್ದು ಯಾವುದೇ ಕೊರತೆ ಇರೋದಿಲ್ಲ. ವಾಣಿಜ್ಯ ಬಳಕೆ ಸಿಲಿಂಡರ್ಗಳು 1 ವಾರದಿಂದ 10 ದಿನಗಳವರೆಗೆ ವಿತರಣೆಗೆ ಸಮಸ್ಯೆ ಇದೆ ಎಂದು ಕೇಂದ್ರ ಸರ್ಕಾರ ಹೇಳಿದ್ದು, ಸಾರ್ವಜನಿಕರು ಯಾವುದೇ ವದಂತಿಗಳಿಗೆ ಕಿವಿಗೊಡಬಾರದು. ಜಿಲ್ಲೆಯಲ್ಲಿ 29 ಗ್ಯಾಸ್ ಏಜೆನ್ಸಿಗಳಿದ್ದು ಎಲ್ಲ ಏಜೆನ್ಸಿಗಳ ಮೇಲೆ ಜಿಲ್ಲಾಡಳಿತ ನಿಗಾ ಇಟ್ಟು ಕಾಳಸಂತೆಯಲ್ಲಿ ಮಾರಾಟ ಆಗದಂತೆ ನೋಡಿಕೊಳ್ಳಬೇಕು. ಕಾಳಸಂತೆಯಲ್ಲಿ ಸಿಲಿಂಡರ್ ಮಾರಾಟ ಮಾಡುವುದು ಕಂಡುಬಂದರೆ ಅಂತವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಯಾವುದೇ ರೀತಿಯಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು ಎಂದು ಸಚಿವರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ವತಿಯಿಂದ ಜಿಲ್ಲೆಯಲ್ಲಿ ನಡೆಯುವ ಕಾಮಗಾರಿಗಳ ಬಗ್ಗೆ ಪ್ರಗತಿ ಪರಿಶೀಲಿಸಿದರು. ಈ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ, ಮಹಾನಗರ ಪಾಲಿಕೆ ಆಯುಕ್ತರಾದ ಮುಕುಲ್ ಜೈನ್, ಜಿಲ್ಲಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಆಶೀಶ್ ರೆಡ್ಡಿ, ಬಸವ ಕಲ್ಯಾಣ ಬೀದರ್ ಸಹಾಯಕ ಆಯುಕ್ತರು, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯತ್ ಏನಾಗಬೇಕು? KYC ಸರ್. KYC ಏನಾಗಿದೆ? ಅದು ಪ್ರಾಬ್ಲಮ್ ಇದೆ ಸರ್. ಅದು KYC ಅಂದ್ಕೊಳ್ಳಿ ಬಿಗರದ್ದು ಹೆಸರು ತಗೋತ ಸರ್. ಆಧಾರ್ ಕಾರ್ಡ್ ಕೇಳುತ್ತೆ ಸರ್. ಖಾತೆ ಕೊನೆಗೆ ನಂಬರ್ ಕೇಳುತ್ತೆ. ಸೊ ನಾನು ನನ್ನ ನಂಬರ್ ಕೊಡ್ತೀನಿ, ಅದು ಆಧಾರ್ OTP ಬರುತ್ತೆ, OTP ನಾನು ಕೊಡ್ತೀನಿ, ಅದು ನನ್ನ ಹೆಸರಿಗೆ ಖಾತೆ ಬರಲಿಲ್ಲ ಕೊನೆಗೆ. ಹೌದು, ಏನು ಪ್ರಾಬ್ಲಮ್ ಇದೆ? ಪಿಡಿಒ ಬೈ ನೇಮ್ ಬರ್ತದೆ ಸರ್. ಈಗ ರಮೇಶ್ ಅಂದ್ರೆ ಅವನ ಹೆಸರೇ ಬರ್ತದೆ ಸರ್. ಈಗ ಬರ್ತದೆ ಸರ್. ಅದು ಗ್ರಾಮ ಪಂಚಾಯತಿ ಅಥವಾ ಪಿಡಿಒ ಅಂತ ಡೆಸಿಗ್ನೇಷನ್ ಬಂದ್ರೆ ಒಂದು ಓಕೆ ಸರ್. ಸೊ ಅದು ಸಾಹೇಬ್ರಿಗೆ ತಿಳಿಸಿ ಸರ್. ಅದು ಸ್ವಲ್ಪ ಎಲ್ಲ ಕಡೆ ಹೆಂಗೆ ಆಲ್ರೆಡಿ ಹೆಂಗೆ ಮಾಡಿದ್ದಾರೆ ಅಂದ್ರೆ ಪ್ರಾಬ್ಲಮ್ ಏನಿದೆ ಸರ್. ನಮ್ಮಲ್ಲಿ ಎಲ್ಲ ಈಗ ಡಿಸೆಂಬರ್ ಇಂದ ಜಾರಿಗೆ ಬಂತು ಸರ್. ಮುಂಚೆ ಎಲ್ಲ ಮ್ಯಾನ್ಯುವಲ್ ಖಾತೆ ಕೊಡ್ತಿದ್ರು ಸರ್. ಅದು ಈಸಿ ಇತ್ತು. ಗ್ರಾಮ ಪಂಚಾಯತ್ ಪಿಡಿಒನೇ DC ಮೇಲೆ ಎಂಟ್ರಿ ಮಾಡಿ ಮ್ಯಾನ್ಯುವಲ್ ಖಾತೆ ಜಾರಿ ಮಾಡ್ತಿದ್ರು. ದಟ್ ವಾಸ್ ಈಸಿ. ನಾವು ದಿಸ್ ಇಸ್ ಡಿಜಿಟಲ್ ಖಾತೆ ಈಗ ಸುತ್ತು ಕೊಟ್ಟಿದ್ರು, ಈಗ ಬಂದಿದೆ ಸರ್. ಬಟ್ ಏನಾದ್ರು ಬಂದ್ರು ನಿಮ್ಮ ಹೆಡ್ ಆಫೀಸ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಜಾಸ್ತಿ ಸ್ಟ್ರಿಂಜೆಂಟ್ ಮಾಡಿದ್ದಾರೆ ಸರ್. ಮುಂಚೆ ಯಾವುದೇ ದಾಖಲೆಯಿಂದ ಖಾತೆ ತೆಗೆಯಕ್ಕೆ ಈಸಿ ಇತ್ತು ಸರ್. ಈಗ ಈಸಿ ಕೇಳುತ್ತೆ ಸರ್. ಡಿಲೀಟ್ ಸೇಲ್ ಡೇಟ್, ಫ್ಲಿಪ್ ಡೇಟ್ ಏನಿದೆ. ಗವರ್ಮೆಂಟ್ ಇದ್ರೆ ECDC ಅವಶ್ಯಕತೆ ಇದೆ ಗವರ್ಮೆಂಟ್ ಲ್ಯಾಂಡ್ಗೆ. ಅದು ಸ್ವಲ್ಪ ಅದು ಈಸಿ. ಇದು KYC ತಂದ್ಬಿಟ್ರೆ ಆಗ್ತದೆ ಸರ್. ಈ ಪ್ರೈವೇಟ್ ಎಲ್ಲ ಬರ್ತಿದ್ವಿ ಸರ್. ಪ್ರೈವೇಟ್ ಜನರದು ಪಬ್ಲಿಕ್ ಎಲ್ಲ ಬರ್ತಿದ್ವಿ ಸರ್. ನೀವೆಲ್ಲ ಪ್ರೈವೇಟ್ ಇದ್ದವರಿಗೆ ಯಾವ ನೋಟ್ರಿ ಮೇಲೆಲ್ಲ ಮಾಡಿದಂಥದ್ದು ಇದೆ ಬೀದರ್ ಅಲ್ಲಿ ಇಲ್ಲಿಗಲ್ ಆಗಿ, ಇದರ ಲೀಗಲ್ ಇದೆ. ಇದಕ್ಕೆ ಮಾಡ್ಲಿಕ್ಕೆ ಏನು ತೊಂದರೆ ಇದೆ ನಿಮಗೆ ಸರ್? ಇದು 2 months ಹೊಸ ಸಾಫ್ಟ್ವೇರ್ ಇದು ಮಾಡಿದ್ದಾರೆ ಸರ್. ಹೊಸ ಸಾಫ್ಟ್ವೇರ್ ಮಾಡಿದ್ರೆ ಕ್ಲಾರಿಫಿಕೇಶನ್ ತಗೋಬೇಕಾಗಿತ್ತು. ಸ್ಟ್ರಿಂಜೆಂಟ್ ಮಾಡಿದ್ದಾರೆ, ಸ್ಟ್ರಿಕ್ಟ್ ಆಗಿದೆ ಸರ್ ಸಿಸ್ಟಮ್. ಫಾಲೋ ಮಾಡಿ. ಇದರಲ್ಲಿ ಫಾಲೋ ಮಾಡಿ. ಒಂದು ಲ್ಯಾಂಡ್ ಇದೆ ನೋಡಿ, ಬಹಳ ಸಿಂಪಲ್ ಇದೆ. ಈ ಒಂದು ಲ್ಯಾಂಡ್ ಇದೆ, ಗವರ್ಮೆಂಟ್ ಲ್ಯಾಂಡ್ ಇದ್ರೆ ಅದು ಗ್ರಾಮ ಪಂಚಾಯತ್ ಹೆಸರು ಏನಿದೆ KKRDB ಗೈಡ್ಲೈನ್ ಗ್ರಾಮ ಪಂಚಾಯತ್ ಹೆಸರು ಇರ್ಬೇಕಲ್ಲ. ಸರ್ಕಾರ ಲ್ಯಾಂಡ್ ಇತ್ತು ಅಂದ್ರೆ ನೀವು ಅದು ಗ್ರಾಮ ಪಂಚಾಯತ್ ಹೆಸರಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ. ಅಲ್ಲಿ ಜೊತೆ ಇದೆ. ನೀವು ತಹಶೀಲ್ದಾರ್ಸ್ ಇದ್ದೀರಲ್ಲ, ಏನು ಗವರ್ಮೆಂಟ್ ಲ್ಯಾಂಡ್ ಗ್ರಾಮ ಪಂಚಾಯತ್ ಹೆಸರು ಮಾಡ್ಲಿಕ್ಕೆ ಏನು ತೊಂದರೆ ಇದೆ? ಶಿವಣ್ಣ ವಿಡಿಯೋ ಮಾಡಬೇಕು. ಇನ್ನು ಬೀದರ್ ತಾಲೂಕಿನ ಅಷ್ಟೂರು ಗ್ರಾಮದಲ್ಲಿ ಅಲ್ಲಮಪ್ರಭು ಜಾತ್ರಾ ಮಹೋತ್ಸವ ಸೌಹಾರ್ದತೆಯೊಂದಿಗೆ ಸಾಗ್ತಾ ಇದೆ. ಹಲವು ವರ್ಷಗಳಿಂದ ಈ ಜಾತ್ರೆ ನಡೆದುಕೊಂಡು ಬರ್ತಾ ಇದ್ದು, ಅಲ್ಲ ಹಾಗೂ ಪ್ರಭುವಿನ ಸಮಾಗಮವೇ ಈ ಅಲ್ಲಮಪ್ರಭು ಜಾತ್ರೆ ಎಂಬುದು ಇಲ್ಲಿಯ ಪ್ರತೀತಿ. ಹಿಂದೂ ಮುಸ್ಲಿಂ ಜನರು ಕೂಡಿಕೊಂಡು ಸೌಹಾರ್ದತೆಯಿಂದ ಆಚರಣೆ ಮಾಡುವಂತಹ ಈ ಜಾತ್ರೆಯಲ್ಲಿ 5 ದಿವಸಗಳ ಕಾಲ ಪೂಜೆ, ಭಜನೆ, ಕೀರ್ತನೆ, ಪ್ರಾರ್ಥನೆ, ಗಾಯನ, ನೃತ್ಯ, ಸಂಗೀತ ಮತ್ತು ಜಂಗಿ ಕುಸ್ತಿಗಳು, ಪಲ್ಲಕ್ಕಿ ಉತ್ಸವಗಳು ಜರುಗುತ್ತವೆ. ಜೊತೆಗೆ 5 ದಿವಸಗಳ ಕಾಲ ನಿರಂತರವಾಗಿ ದಿನದ 24 ಗಂಟೆಗಳ ಕಾಲ ನಿರಂತರ ದಾಸೋಹ ಕೂಡ ನೆರವೇರಿಸಲಾಗುತ್ತದೆ ಎಂದು ಜಾತ್ರೆಗೆ ಆಗಮಿಸಿದ ಭಕ್ತರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ಅಷ್ಟೂರು ಗುಂಬಜ್ಗಳಲ್ಲಿ ಹಿಂದೂಗಳ ಅಲ್ಲಮರ ಒಂದು ಪೂಜೆಯೂ ಕೂಡ ನಡೆಯುತ್ತೆ. ಆಮೇಲೆ ಇಸ್ಲಾಂ ಧರ್ಮೀಯರ ಅಲ್ಲಾಹುವಿನ ಪೂಜೆಯೂ ಕೂಡ ನೆರವೇರುತ್ತದೆ. 640 ವರ್ಷಗಳ ಹಿಂದೆ ಇಲ್ಲಿ ಮಸೀದಿ ನಿರ್ಮಿಸಲಾಗಿದೆ. ಯಾವುದೇ ಭೇದ ಭಾವವಿಲ್ಲದೆ ಜಾತ್ರೆಯನ್ನು ಮುನ್ನಡೆಸಿಕೊಂಡು ಹೋಗುವುದೇ ಇಲ್ಲಿಯ ಒಂದು ವಿಶೇಷತೆಯಾಗಿದೆ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ.
ಜಾತ್ರಾ ಮಹೋತ್ಸವಕ್ಕಾಗಿ ಈಗಾಗಲೇ ಸಾಕಷ್ಟು ಅಂಗಡಿ ಮುಂಗಟ್ಟುಗಳು ಬಿದ್ದಿವೆ. ತೆಂಗು, ಕಾಯಿ, ಕರ್ಪೂರವು ಇಲ್ಲಿ ಮಾಡಲಾಗುತ್ತದೆ. ಇಸ್ಲಾಂ ಧರ್ಮೀಯರ ನೈವೇದ್ಯವೂ ಇಲ್ಲಿ ತೋರಲಾಗುತ್ತೆ. ಗುಂಬಜ್ ಒಳಗಡೆ ಇರುವ ಮಸೀದಿಗೆ ಹೂವಿನ ಅಲಂಕಾರ ಮಾಡಿ ಅಲ್ಲಾಹುವಿನ ಪ್ರಾರ್ಥನೆ ಮಾಡಲಾಗುತ್ತೆ. ಇನ್ನೊಂದು ಕಡೆ ಅಲ್ಲಮ್ಮ ಪ್ರಭುವಿನ ಪೂಜೆಯೂ ಮಾಡಲಾಗುತ್ತೆ. ಇದುವರೆಗೆ ಯಾವುದೇ ಭಿನ್ನಾಭಿಪ್ರಾಯ, ವೈಮನಸ್ಸು ಉಂಟಾಗದೆ ಸೌಹಾರ್ದತೆಯಿಂದ ಮತ್ತು ಸಹೋದರತ್ವ ಭಾವನೆಯಿಂದ ಜಾತ್ರಾ ಮಹೋತ್ಸವ ಮುನ್ನಡೆಸಿಕೊಂಡು ಬರುತ್ತಿರುವುದು ಇಲ್ಲಿಯ ಸಮಾನತೆಯ ಸಂದರ್ಭಕ್ಕೆ ಒಂದು ಹಿಡಿದ ಕೈಗನ್ನಡಿಯಾಗಿದೆ ಎಂದೇ ಹೇಳಬಹುದು. ಸುತ್ತಮುತ್ತಲಿನ ಗ್ರಾಮಸ್ಥರು, ನೆರೆಯ ತೆಲಂಗಾಣ ಮತ್ತು ಮಹಾರಾಷ್ಟ್ರದ ಜನರು ಕೂಡ ಜಾತ್ರೆಗೆ ಹರಿದು ಬರ್ತಾರೆ. ತಮ್ಮ ಹರಕೆಯನ್ನು ತೀರಿಸುವ ಪದ್ಧತಿ ಇಲ್ಲಿ ಬೆಳೆದುಕೊಂಡು ಬಂದಿದೆ. ಜಾತ್ರಾ ಮಹೋತ್ಸವದ ಯಶಸ್ವಿಗೆ ಗ್ರಾಮ ಪಂಚಾಯತ್ ಕೂಡ ಸಾಕಷ್ಟು ಶ್ರಮಿಸ್ತಾ ಇದೆ. ಸುಮಾರು 1 ತಿಂಗಳಿನಿಂದ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇಲ್ಲಿಯ ಪಕ್ಕದಲ್ಲಿರುವಂತಹ ಒಂದು ಕಲ್ಯಾಣಿಯನ್ನು ಕೂಡ ಜಿಲ್ಲಾ ಪಂಚಾಯತ್ ವತಿಯಿಂದ ಅಭಿವೃದ್ಧಿಗೊಳಿಸಲಾಗಿದೆ. ಆ ನೀರನ್ನು ಉಪಯೋಗಿಸಿಕೊಂಡು ಜಾತ್ರೆಗೆ ಬಳಸಲಾಗುತ್ತೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಒಟ್ಟಿನಲ್ಲಿ ಅಷ್ಟೂರಿನ ಅಲ್ಲಮಪ್ರಭು ಜಾತ್ರೆ ಸೌಹಾರ್ದತೆಯ ಪ್ರತೀಕ, ಭವ್ಯ ಭಾರತಕ್ಕೆ ಇದೊಂದು ಉತ್ತಮ ಸಂದೇಶವಾಗಿದೆ ಎಂದೇ ಹೇಳಬಹುದು. ಸಮಾನತೆಗೆ ಮಾದರಿಯಾಗಿದೆ ಎಂಬುದು ಸಾರ್ವಜನಿಕರ ಅಭಿಪ್ರಾಯ ಕೂಡ ಆಗಿದೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದರ ಕುಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.